ಏಪ್ರಿಲ್ 11ನೇ ತಾರೀಕು ಉಚಿತ ಕ್ಲಾಸಸ್ ಇದೆ. ಹಾಗೆ ಏಪ್ರಿಲ್ 20ನೇ ತಾರೀಕು ನಮ್ಮ 112ನೇ ಬ್ಯಾಚ್ ಇರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ 15 ದಿವಸ ಕುಟುಂಬ ಸಮೇತರಾಗಿ ಕರೀರಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟು ಭಾಳ ಕಮ್ಮಿ ಜನ ಕಲ್ತಿರೋದು. ಈ ಒಂದು ಜನಸಂಖ್ಯೆಗೆ ತೊಗೊಂಡ್ರೆ ಕಷ್ಟಗಳು ಎಲ್ಲರಿಗೂ ಇದ್ದಿದ್ದೆ. ಕಷ್ಟಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ಸಮಯ ಅಥವಾ ಕಷ್ಟಗಳನ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಜ್ಯೋತಿಷ್ಯ ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ. ಆ ಪ್ರಮುಖ ಪಾತ್ರಕ್ಕೆ 7,000 ರೂಪಾಯಿ ಫೀಸ್ ಅಂತ ಇಟ್ಟಿದ್ದೀವಿ. ಯಾರು ಇದನ್ನು ಕೇಳಿ ಕೂಡ ಸೇರ್ಕೊಳ್ಳದೇ ಇರತಕ್ಕಂಥವ್ರು ಭಗವಂತ ಕೆಲವು ಕಡೆ ಕಳಿಸ್ತಾನಂತೆ. ಭಗವಂತ ಯಾವಾಗಲೂ ಕೂಡ ನಿಮಗೆ ಆಪರ್ಚುನಿಟೀಸ್ ಕೊಡ್ತಾನೆ, ಆದರೆ ನಿಮಗೆ ತಂದು ಕೊಡಲ್ಲ, ಮನೆಗೆ ಪೋಸ್ಟ್ ಮಾಡಲ್ಲ, ತಗೊಳ್ಳಂತ ತೋರಿಸ್ತಾರೆ. ಭಗವಂತ ತೋರಿಸೋದು ಒಂದು ಅವಕಾಶಗಳನ್ನು ಮಾತ್ರ ಅವನು ತೋರಿಸ್ತಾನೆ ಅಷ್ಟೇ. ತಗೊಳ್ಳೋದು ಬಿಡೋದು ನಿಮ್ಮ ಕೆಲಸ. ಎಲ್ಲ ಅವರೇ ಮಾಡಿದ್ರೆ ದೇವ್ರಿಗೆ ಬೆಲೆ ಇರಲ್ಲ, ದೇವ್ರಿಗೆ ಖಂಡಿತ ಬೆಲೆ ಇರಲ್ಲ. ಇದನ್ನು ಯಾರ್ಯಾರು ಕಾಲ್ ಮಾಡ್ತಾರೆ, ಈಗ ದಿನ ನಮಗೆ ಒಂದು 150-200 ಕಾಲ್ಸ್ ಬರುತ್ತೆ. 150-200 ಕಾಲ್ಸು ಈ ಫ್ರೀ ಕಾಲ್ಸ್ಗೆ ಕಾಯ್ತಾ ಇರ್ತಾರೆ. ಯಾಕೆಂದರೆ ನಾನು ಈ ಫ್ರೀ ಅಂತಕ್ಕಂಥ ಒಂದು ಸಮಾಜ ನಾನು ನೋಡಿದ್ದೀನಿ. ಅವರಿಗೆ ಏಳಿಗೆ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಾಗ ಏಳಿಗೆ ಆಗ್ತಾರೆ, ಇಲ್ಲಾಂದರೆ ಆ ಫ್ರೀಯಲ್ಲೇ ಇರ್ತಾರೆ, ಆ ಫ್ರೀಯಾಗೇ ಇರ್ತಾರೆ, ಫ್ರೀಯಾಗೇ ಜೀವನ ನಡೆದೋಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನ 3 ವರ್ಷ ಆದಮೇಲೆ ನಾನು ಯಾಕಾರು ಸೇರ್ಕೊಂಡಿಲ್ಲ, 3 ವರ್ಷ ಯಾವುದಕ್ಕೂ ದುಡ್ಡು ಹಾಕಿ ಹಾಳು ಮಾಡ್ಕೊಂಡೆ, ಯಾರನ್ನ ಮದುವೆಯಾಗಿ ಹಾಳು ಮಾಡ್ಕೊಂಡೆ, ಯಾವುದೋ ಜಾಬ್ ಮಾಡ್ಕೊಂಡು ಹಾಳು ಮಾಡ್ಕೊಂಡೆ ಅಂತ ಆಮೇಲೆ ಬಂದು ಇದೆಲ್ಲ ಇತ್ತಲ್ವಾ, ನನಗೆ ಫಸ್ಟೇ ಕಲ್ತಿದ್ರೆ ನೋಡ್ಬೋದಾಗಿತ್ತಲ್ವಾ. ಈ ವಿಚಾರಕ್ಕೆ ಭಗವಂತ ನಿಮಗೆ ಅವಕಾಶಗಳನ್ನು ಕೊಡ್ತಾನೆ. ಈ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದೇ ನೀವು. ಅರ್ಥ ಆಯ್ತಾ? ಸಾಕಷ್ಟು ಅವಕಾಶಗಳು ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ಒಬ್ಬರು ಜಾಬು ನನಗೆ 30,000 ಬಂದ್ರೇ ನನಗೆ ಕೆಲಸ ಸೇರ್ಕೊಳ್ಳೋದು ಅಂತ ಹೇಳ್ತಾರೆ. ಅವ್ರಿಗೆ ಪಾಪ 15,000 ಅವಕಾಶ ಕೊಟ್ಟಿರ್ತಾನೆ, ಸೇರ್ಕೊಳ್ಳಲ್ಲ. ನಮ್ಮ ಯಂಗ್ಸ್ಟರ್ಸ್ಗಳು ನನಗೆ ಜಾಸ್ತಿ ಸಂಬಳನೇ ಬರಬೇಕು, ಆ ಕಂಪ್ನಿ ನನಗೆ ಇಷ್ಟ ಇಲ್ಲ, ಇದಿಷ್ಟ ಇಲ್ಲ ಅಂತೆಲ್ಲ ಬ್ರ್ಯಾಂಡ್ ಮಾಡ್ಕೊಂಬಿಡ್ತೀರ. ಇವರೇ ಬ್ರ್ಯಾಂಡ್ ಇಲ್ಲ, ಏನೋ ಬ್ರ್ಯಾಂಡೇ ನಾನು ಹೋಗಬೇಕು, ನಾನು ಬ್ರ್ಯಾಂಡೆಡ್ ಅಂದ್ಕೊಂಡು. ಇವರೇ ಬ್ರ್ಯಾಂಡೆಡ್ ಇಲ್ಲ, ಬ್ರ್ಯಾಂಡ್ ಬೇಕು ಅಂತಿರ್ತಾರೆ. ಯಾವ್ದು ಸಿಗುತ್ತೋ ಭಗವಂತ ಏನು ಕೊಟ್ಟಿರ್ತಾನೋ ಜಾತಕ ನೋಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಜಾಬ್ ಆಪರ್ಚುನಿಟೀಸ್ ಸ್ವಲ್ಪ ಟಫ್ ತೋರಿಸ್ತಾ ಇದೆ, ಸೇರ್ಕೊಂಬಿಡೋಣ. ಆ 15,000ಕ್ಕೆ ಸೇರಿಕೊಂಡ್ರೆ 1 ವರ್ಷ ವರ್ಕ್ ಮಾಡಿ, ಆ ಎಕ್ಸ್ಪೀರಿಯನ್ಸ್ ಆಮೇಲೆ ನೆಕ್ಸ್ಟ್ ದೊಡ್ಡ ಕಂಪ್ನಿ ಏನು ಮಾಡ್ತಾರೆ, ಫ್ರೆಷರ್ಸ್ ಕರೆಯಲ್ಲ. 1 ವರ್ಷ ಎಕ್ಸ್ಪೀರಿಯನ್ಸವ್ರು ಬೇರೆ ಕಂಪ್ನಿಯವರು ಬನ್ನಿ ಅಂತಾರೆ, ನಿಮ್ಗೆ 40,000 ಕೊಡ್ತೀವಿ ಅಂತಾರೆ. ನನಗೆ ಆ ಕಂಪ್ನಿಗೆ ಟ್ರೈನಿಯಾಗಿ ಹೋಗಬೇಕಾಯಿತು 25,000ಕ್ಕೆ. ನೀವು ಅಲ್ಲಿ 1 ವರ್ಷ ಆದಮೇಲೆ 40-50,000ಕ್ಕೆ ಜಾಯ್ನ್ ಆಗ್ತೀರಾ. ಇದು ಭಗವಂತನ ಇಚ್ಛೆ, ನಿಮ್ಮ ಜಾತಕದ ಮೇಲೆ ಕೊಟ್ಟಿರ್ತಾನೆ. ಅದಕ್ಕೆ ನಿಮಗೆಲ್ಲ ಒಂದೇ ಒಂದು ಹಿತವಚನ ಹೇಳೋದು, ಜೀವನಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು. ಈ ನಕ್ಷತ್ರ ನಾಡಿ ಕಾರ್ಯಕ್ರಮ ಜೀವನಕ್ಕೋಸ್ಕರ. ಈ ಜೀವನ ತಿಳ್ಕೊಳ್ಳಿ ಹೇಗೆ ಅಂತ ಇದೊಂದು ಎಕ್ಸಾಂಪಲ್ ತೋರಿಸ್ತಾ ಇದೆ. ಯಾವುದೊಂದು ಕಾಲ್ ಬರುತ್ತೆ, ಹಿಂಗೆ ಹಾಕಿ ತೋರಿಸ್ತೀವಿ, ಈ ಥರ ಹಿಂಗೆಲ್ಲ ತಿಳ್ಕೊಬೋದು ಅಂತ ಎಕ್ಸಾಂಪಲ್ ತೋರಿಸ್ತಾ ಇರೋದು. ನಿಮಗೆ ಇಲ್ಲಿ ಕಾಲ್ ಮಾಡೋದೇ ಜೀವನ ಆಗಬಾರ್ದು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಇಲ್ಲಿ ಕಾಲ್ ಮಾಡಿಕೊಂಡು ಇರೋ ಬರೋದೆಲ್ಲ ನೀವೇ ಕೇಳ್ಕೊಂಡು ಇಲ್ಲೇ ಫ್ರೀ ಗಿರಾಕಿಗಳಾಗಿ ಜೀವನ ಮಾಡಬಾರ್ದು. ಲಕ್ಷಾಂತರ ರೂಪಾಯಿ ಬೇರೆ ಕಡೆ ತಿನ್ನೋಕ್ಕೆ, ಓಡಾಡೋಕ್ಕೆ, ಯಾವುದೋ ಒಂದು ಪಾರ್ಟಿಗೆ ಖರ್ಚು ಮಾಡ್ತಿರಲ್ಲ, ಅದನ್ನು ಆಲೋಚನೆ ಮಾಡಿ. ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಇದು ಸುಲಭದ ಸಬ್ಜೆಕ್ಟು. ಯಾರು ಬೇಕಾದ್ರೂ ಕಲಿತು ಇದನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಕ್ಕಂಥ ಒಂದು ವಿಚಾರಕ್ಕೆ ಈ ಕಾರ್ಯಕ್ರಮ ಇರೋದು. ಕರೆ ತೊಗೊಂಡೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ದಿನೇಶ್ ಗುರುಜಿ. ಜೋರಾಗಿ ಹೇಳಿ. ಹಲೋ, ಮಾತಾಡಿ ಸರ್. ನಮ್ಮ ಮಗಳದು ಮದುವೆದು ಕೇಳಬೇಕಾಗಿತ್ತು. ಹೇಳಿ. 29/11/1990. ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಿ ತಾನೇ? ಕೇಳಿಸ್ಕೊಂಡೆ. ಇದು ನಿಮಗೂ ಅನ್ವಯಿಸುತ್ತೆ. 29/11/1997 8:55 AM. ಅದು ಮಗಳದು ಮದುವೆ ಆಗಿದೆ, ಇದಾಗಿದೆ, ಡಿವೋರ್ಸ್ ಆಗಿದೆ. ಮತ್ತೆ ಪ್ರಯತ್ನ ಪಡ್ತಾ ಇದೀವಿ. ಯಾಕೆ ಡಿವೋರ್ಸ್ ಆಯ್ತು? ನನಗೊಂದು ಮಾತು ಹೇಳಿ. ನೀವು ಯಾಕೆ ಜಾತಕ ಯಾರಿಗೂ ತೋರಿಸ್ಲಿಲ್ವಾ? ಅಂದ್ರೆ ಜಾತಕ ತೋರ್ಸಿದ್ವಿ, ಅದು ಮಿಸ್ಗೈಡ್ ಆಗಿ ಅದು ಏನೇನೋ ಪ್ರಾಬ್ಲಮ್ ಆಗಿ ಮತ್ತೆ ಆಮೇಲೆ ಜಾತಕ. ಹುಟ್ಟಿದ ಊರು ಯಾವುದು? ಊರು ಯಾವುದು? ನಮ್ಮೂರು ಬೆಂಗಳೂರು. ಅಲ್ಲ, ಹುಟ್ಟಿದ ಊರು ಬೆಂಗಳೂರಾ? ಹೌದೌದು. ಸೊ ಹಂಗೆ ಹೇಳ್ಬೇಕಾ ನಾವು? ಹುಟ್ಟಿದ ಊರು ಯಾವುದು ಅಂದರೆ ನಮ್ಮೂರು ಬೆಂಗಳೂರು. ನಮ್ಮೂರು ಬೆಂಗಳೂರು. ಆಯ್ತು. 28 ವರ್ಷ ಆಲ್ರೆಡಿ ಮದುವೆಯಾಗಿ 28 ವರ್ಷಕ್ಕೆ ಒಂದು ಡೈವರ್ಸ್ ಆಗೋಗಿದೆ. ಒಂದೇ 3 ದಿವಸ ಅವ್ರ ಮನೆಯಲ್ಲಿ ಇದ್ದಿದ್ದು. ಸರಿ. ಬುಧ ದೇಶ ನಡೀತಾ ಇದೆ. 12/8 ಅಂತ ಬಂದಾಗ ಇಲ್ಲಿ ಮ್ಯಾರೇಜ್ ಅಂತ ಬಂದಾಗ 12 ತೋರಿಸ್ತಾ ಇದೆ. ಹಾಗೆ ಇಲ್ಲಿ 2ನೇ ಮನೆ ಅಂಡರ್ಗ್ರೌಂಡಲ್ಲಿ ತೋರಿಸ್ತಾ ಇದೆ, 8 ತೋರಿಸ್ತಾ ಇದೆ. ಯಾವಾಗ ಮದುವೆ ಆಗಿದೆ? ಯಾವ ಇಸ್ವಿಲಿ, ಯಾವ ಊರಲ್ಲಿ, ಎಲ್ಲಿ?
ಇಲ್ಲಿ ಬೆಂಗಳೂರಲ್ಲೇ ಆಗಿದ್ದು ಮೇ 3-4-2025 ಆಗಿದ್ದು. ನಿಮ್ಮ ಹುಡುಗಿ ಜಾತಕ ಚೆನ್ನಾಗಿದೆ ಮದುವೆಗೆ, ಆದರೆ ಅವ್ರು ತಗೊಂಬಂದಿರ್ತಕ್ಕಂಥ ಜಾತಕ ಅಲ್ಲಿ ನೋಡ್ರೆ ಗೊತ್ತಾಗ್ಬಿಡುತ್ತೆ, ಟಾರ್ಚರ್ ಕೊಟ್ಟಿರ್ತಾನೆ. ಇದನ್ನೇ ನಾನು ಹೇಳೋದು, ಇವರ ಜಾತಕ ಚಲ್ಲಿ ಹೆಚ್ಚು ಕಮ್ಮಿ ಯಾವುದು ನೆಗೆಟಿವ್ ಜಾಸ್ತಿ ಇಲ್ಲ. ಬಂದಿರತಕ್ಕಂಥ ಜಾತಕ ಇವಾಗ ಹಾಕಿ ಟೈಮ್ ಇಲ್ಲ ತೋರ್ಸೋಕ್ಕೆ, ಅದೇನಾದ್ರು ಇದ್ದಿದ್ರೆ ನಾನು ಹಾಕಿ ತೋರಿಸ್ತಾ ಇದ್ದೆ ಯಾವ ಥರ ಸೆಲೆಕ್ಟ್ ಮಾಡಿದ್ದೀವಿ ನಾವು ಅಂತ. ಆ ಕಾರಣದಿಂದನೇ ಸ್ವಲ್ಪ ನೆಕ್ಸ್ಟ್ ಬರೋ ಜಾತಕನ ತೋರಿಸಿ ಮಾಡಿ. ಚಂದ್ರ 2-9 ಕಾಂಬಿನೇಷನ್ ತೋರಿಸ್ತಾ ಇದೆ. ಚಂದ್ರ ಭುಕ್ತಿ ಮುಗಿಯೋ ಅಷ್ಟಕ್ಕೆ ಇನ್ನೊಂದು ಹುಡುಗ 9ನೇ ಮನೆ ಕಾಂಬಿನೇಷನು ಬರ್ತಾ ಇದೆ. 2027 ಫೆಬ್ರವರಿ ಒಳಗಡೆ ಎರಡನೇ ಮದುವೆಗೆ 9ನೇ ಕಾಂಬಿನೇಷನ್ ಇನ್ಕ್ಲೂಡ್ ಆಗುತ್ತೆ. 2-9 ಇನ್ಕ್ಲೂಡ್ ಆಗುತ್ತೆ. 2027 ಫೆಬ್ರವರಿ ಒಳಗಡೆ ಮದುವೆ ಖಂಡಿತ ತೋರಿಸ್ತಾ ಇದೆ. 3-2 ಕಾಂಬಿನೇಷನ್ನ ನಾವು ಉಂಗುರವಾಗಿ ಸಜೆಸ್ಟ್ ಮಾಡ್ತೀವಿ.